ಮೋಕ್ಷಕ್ಕೆ ಮೊದಲು ಕಾಮ ಕೂಡ ಬೇಕು. ಕಾರಣ ಏನಂದರೆ ಪ್ರಪಂಚ ಮುಂದುವರಿಬೇಕು. ಕಾಮ ಇಲ್ದಲೇ ಪ್ರಪಂಚ ಮುಂದುವರಿಯಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಹಿಂದೆ ಹೇಳ್ತಿದ್ರು, ಪುತ್ರ ವಿಹೀನಸ್ಯ ಗತಿರ್ನಾಸ್ತಿ ಅಂತ. ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ ಅಂತ. ಶೇನ್ ತಿಂತೀವಲ್ಲ, ಅದನ್ನು ಒಂದು ಪಕ್ಷಿ ಕುಡಿತಾ ಇದೆ, ಹಿಂದ್ಗಡೆ ಹಾವಿದೆ. ಪಕ್ಷಿ ರೀತಿಯಲ್ಲಿ ಕುಡಿದ್ರೆ ವಿ ಫ್ಲೈ ಇನ್ ಸ್ಕೈ, 4 ಹಾರಿ ಕುಡಿಬೋದು. ಅದನ್ನು ಜಾಸ್ತಿ ಕುಡಿದ್ರೆ ಇಸ್ ಆ್ಯಸ್ ವ್ಯಾನಮ್ ಆಸ್ ಬೈಟ್ ಆಫ್ ಎ ಸ್ನೇಕ್. ಅಧಿಕಸ್ಯ ಅಮೃತಂ ವಿಷಮ್ ಅಂತ ಕೂಡ ಹೇಳ್ತಾರೆ. ಅಮೃತ ಕೂಡ ಜಾಸ್ತಿ ತೊಗೊಂಡ್ರೆ ವಿಷ ಆಗುತ್ತೆ. ಈಚ್ ಆ್ಯಂಡ್ ಎವರಿ ಮೂಮೆಂಟ್ಸ್ ದೇ ಹ್ಯಾವ್ ನೋಟಿಸ್ಡ್. ಎಷ್ಟು ಚೆನ್ನಾಗಿ ಮಾಡಿರ್ಬೋದು. ಅದರಿಂದಲೇ ಬಹುಶಃ ನಾವು ಇನ್ಕ್ರೆಡಿಬಲ್ ಅಂತ ಟೂರಿಸಮ್ ಟೈಟಲ್ ಕೊಟ್ಕೊಂಡಿದ್ದಾರಲ್ಲ. 12ನೇ ಶತಮಾನದಲ್ಲಿ ಕಾಪಾಲಿಕ ಸನ್ಯಾಸಿಗಳು ಆ ಥರ ಆಗ್ತಾಯಿದ್ರು. ಕರ್ಣ ಅರ್ಜುನರ ಯುದ್ಧ ಇದು. ಇವನು ಕರ್ಣ, ಇವನು ಅರ್ಜುನ ಅಂತ ಹೇಳಿದಕ್ಕೆ ಅವರ ಧ್ವಜಗಳ ಗುರುತಿದೆಯಲ್ಲ. ಅರ್ಜುನನಿಗೆ ಹನುಮ ಧ್ವಜ ಅಂತ ಕರಿತೇವೆ, ಕರ್ಣನಿಗೆ ಕಾಕಧ್ವಜ, ಕಾಗೆ ಅವನ ಗುರುತು. ಕಾರಣ ಏನಪ್ಪ ಅಂದರೆ, ಅವಳು ಕುಂತಿ ಕರ್ಣನ ನೀರುಳ್ಳಿ ಬಿಟ್ಬಿಡ್ತಾಳೆ. ಬೆಸ್ತರಿಗೆ ಸಿಗುತ್ತದೆ. ಬೆಸ್ತರು ಅವನನ್ನು ಸಾಕ್ತಾರೆ. ಎಲ್ಲಿ ಬೆಸ್ತರು ಇರ್ತಾರೋ ಅಲ್ಲಿ ಕಾಗೆಗಳೇ ಜಾಸ್ತಿ. ಬೇಲೂರಿನಲ್ಲಿ ಈ ಥರ ಗುಡಿಗಳ ಒಳಗಡೆ ಸಣ್ಣ ಸಣ್ಣ ವಿಗ್ರಹಗಳಿತ್ತು. ಇಲ್ಲಿ ಯಾವುದ್ರೊಳಗೆ ಉಳ್ಕೊಂಡಿಲ್ಲ, ಮಿಸ್ ಆಗಿದೆ. ಬಹುಶಃ ಇಲ್ಲಿ ಶಿವನ 64 ರೂಪಗಳು ಬರ್ತವೆ, ಭೈರವ ರೂಪಗಳು. ಇಲ್ಲಿ ಮೇಲಿದೆಯಲ್ಲ, ನೆಕೆಡ್ ಆಗಿರ್ತಾನೆ ಶಿವ ಅನ್ನಲ್ಲ, ಇಲ್ಲೂ ಇದೆ. ಇಲ್ಲಿ ಗರುಡ, ಇಲ್ಲಿ ನಾಟ್ಯ ಶಿವ, ಈ ಕಡೆ ನರಸಿಂಹ ಅವತಾರ. ಅಲ್ಲಿ ನೋಡಿದ್ವಲ್ಲ, ರಿಪೀಟ್ ಆಗ್ತದೆ. ಇವೆಲ್ಲ ಜಾಸ್ತಿ ಡ್ಯಾಮೇಜಸ್ ಆಗಿದೆ. ಒಂದು ಆಕ್ರಮಣ ಕಾರಣ ಇರ್ಬೋದು, ಇದು ಜಾಸ್ತಿ ಆಗಲಿಕ್ಕೆ ನಮ್ಮವರೇ ಕಾರಣ, ವ್ಯಾಂಡಲಿಸಮ್. ಇಲ್ಲಿ ಆಟ ಆಡ್ತದೆ, ಅಟುಗುಳಿ ಮನೆ ಇದೆ ನೋಡಿ, ಚೆನ್ನಮನೆ. ಆಟದಲ್ಲಿ ಸೋತ್ರ ಸಿಟ್ಟು ಬರುತ್ತಲ್ಲ, ಕೆಲವೊಂದು ಮುರಿದಿರುತ್ತೆ. ಅಥವಾ ಆಟ ಆಡ್ಬೇಕಾದ್ರೆ ಬೆಟ್ ಕಟ್ಕೊಂಡಿರ್ಬೋದು, ಗೆದ್ರೆ ತಲೆ ಕೊಡ್ತೀನಿ, ಕಾಲು ಕೊಡ್ತೀನಿ, ಇವುಗಳದ್ದು ಅವ್ರದ್ದಲ್ಲ. ಇಲ್ಲಿ ನರಸಿಂಹ ಅವತಾರ ತುಂಬ ಚೆನ್ನಾಗಿದೆ, ಹಳೆ ಬಿಡ್ತು ಬೇಲೂರು ಥರನೇ. ಆ ರಾಕ್ಷಸನ ಕೈಯನ್ನು ಇಲ್ಲಿ ಲಾಕ್ ಮಾಡಿದ್ದಾನೆ, ಇನ್ನೊಂದು ಕೈಯನ್ನು ಮೇಲೆ ಸಿಗಾಕ್ಸ್ಕೊಂಡಿದ್ದಾನೆ, ಕಾಲು ಹಿಡ್ಕೊಂಡಿದ್ದಾನೆ ಗಟ್ಟಿಯಾಗಿ, ಭಾಗ ಬಿಟ್ಟಿದೆ ನೋಡಿ ಕಾಲಲ್ಲಿ. ಇಲ್ಲಿ ಅವನು ತನ್ನ ಮಗನಿಗೆ ಹಿಂಸೆ ಕೊಡ್ತಾನಲ್ಲ, ಪ್ರಹ್ಲಾದನಿಗೆ. ಭಕ್ತ ಪ್ರಹ್ಲಾದ ವಿಷ್ಣು ಭಕ್ತ, ಅವನ ತಂದೆ ವಿಷ್ಣು ದ್ವೇಷಿ. ನಾನೇ ವಿಷ್ಣು, ನನ್ನೇ ಪೂಜೆ ಮಾಡುವಂತಾನೆ. ಅವನು ಒಪ್ಪದಲ್ಲೇ ಇದ್ದಾಗ ರಾಕ್ಷಸನ್ನು ಬಿಟ್ಟು ಹೊಡಿಸ್ತಾನೆ, ಹಾವುಗಳು ಬಿಡ್ತಾನೆ ಕಚ್ಚೋದಕ್ಕೆ, ಆನೆ ಮಧ್ಯೆ ಬಿಡ್ತಾನೆ. ಕೊನೆಗೆ ಅವನ ಬೆಂಕಿ ಒಳಗಡೆ ಕೂಡ ಹಾಕ್ತಾರೆ. ಅದನ್ನು ಹೋಲಿಕಾ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ. ಬೆಟ್ಟದಿಂದ ತಳ್ತಾನೆ. ಕೊನೆಗೆ ಎಲ್ಲಿದ್ದಾನೆ ನಿನ್ನ ದೇವರು ಅಂತ ಕೇಳಿದಾಗ ಎಲ್ಲೆಲ್ಲೂ ಇದ್ದಾನೆ ಅಂತ ಕಂಬ ಒದಿತಾನಲ್ಲ, ಕಂಬವನ್ನು ಸೀಳ್ಕೊಂಡು ವಿಷ್ಣು ಆಚೆ ಬರ್ತಾಯಿದ್ದ ನರಸಿಂಹ. ಇಷ್ಟೇ ಉದ್ದದಲ್ಲಿ ನರಸಿಂಹ ಅವತಾರ ಸ್ಪಷ್ಟವಾಗಿ ತೋರಿಸ್ತಾರೆ. ಹಿಂದ್ಗಡೆ ಹಾಲು ಇದು, ಎಷ್ಟು ಪೇಷನ್ಸ್ ಇತ್ತಿರ್ಬೇಕು. ಬೇಲೂರಲ್ಲಿ ನೋಡಿದ್ವಲ್ಲ ಕಲ್ಲು, ನೀರು ಆಚೆ ಬರೋಕ್ಕೆ ಇಲ್ಲಿ ಡಿಸೈನ್ ಇದೆ ಅದರ ಮೇಲೆ. ಸಾಮಾನ್ಯ ದೇವಸ್ಥಾನಗಳಲ್ಲಿ ಜಲಹರಿ ಅಂತ ಕರಿತಿದ್ದಾನೆ, ಅಥವಾ ಟನಲ್ಸ್. ದೇವರಿಗೆ ಅಭಿಷೇಕ ಮಾಡೋದು ನೀರು ಆಚೆ ಬರೋದಕ್ಕೆ ಇದರ ಮೇಲೆ ಮಕರ ಕೆತ್ತನೆ ಮಾಡಿದ್ದಾನೆ. ಮಕರ ತೋರಣ ಅಲ್ಲಿದೆ, ಇಲ್ಲಿ ಮಕರ ಪ್ರಣಾಳ ಅಂತ ಕರಿತಾರೆ. ಮೊಸಳೆ ನೀರೊಳಗೆ ಇರ್ತದಲ್ಲ, ಸಾಂಕೇತಿಕ ಅರ್ಥದಲ್ಲಿ. ಇದು ನೊಳಂಬರ ಕಾಲದಲ್ಲೂ ಕೂಡ ಇನ್ನೂ ಚೆನ್ನಾಗಿತ್ತು. ನಂದಿ ಬೆಟ್ಟದ ಹತ್ರ ದೇವಸ್ಥಾನ ಇದೆಯಲ್ಲ, ಭೋಗಾನಂದೀಶ್ವರ, ಅಲ್ಲೊಂದು ಮಕರ ಪ್ರಣಾಳ ತುಂಬ ಚೆನ್ನಾಗಿದೆ. ಕರ್ಣ ಅರ್ಜುನರ ಯುದ್ಧ ಇದು. ಇವನು ಕರ್ಣ, ಇವನು ಅರ್ಜುನ ಅಂತ ಹೇಳಿದಕ್ಕೆ ಅವರ ಧ್ವಜಗಳ ಗುರುತಿದೆಯಲ್ಲ. ಅರ್ಜುನನಿಗೆ ಹನುಮ ಧ್ವಜ ಅಂತ ಕರಿತೇವೆ, ಕರ್ಣನಿಗೆ ಕಾಕಧ್ವಜ, ಕಾಗೆ ಅವನ ಗುರುತು. ಕಾರಣ ಏನಪ್ಪ ಅಂದರೆ, ಅವಳು ಕುಂತಿ ಕರ್ಣನ ನೀರುಳ್ಳಿ ಬಿಟ್ಬಿಡ್ತಾಳೆ. ಬೆಸ್ತರಿಗೆ ಸಿಗುತ್ತದೆ. ಬೆಸ್ತರು ಅವನನ್ನು ಸಾಕ್ತಾರೆ. ಎಲ್ಲಿ ಬೆಸ್ತರು ಇರ್ತಾರೋ ಅಲ್ಲಿ ಕಾಗೆಗಳೇ ಜಾಸ್ತಿ. ಮೀನು ಹಿಡಿಯೋರು ಇರ್ತಾರಲ್ಲ, ಬೆಲೆ ಹಾಕಿರ್ತಾರಲ್ಲ, ಆ ಮೀನು ಕಳ್ತನ ಮಾಡಿ ಕಾಗೆಗಳು ಬರುತ್ತೆ. ಅದಕ್ಕೆ ಅವನ್ನ ಸೂತಪುತ್ರ ಅಂತ ಕರೆಯೋದು. ಬೆಸ್ತರಲ್ವ, ಅವರಿಗೆ ಸೂತರು ಅಂತಲೂ ಕರೀತಾರೆ ಸಂಸ್ಕೃತಿ. ಇವತ್ತು ನಾವು ಇಲ್ಲಿ ಗಂಗೆ ಮತಸ್ಥರು ಅಂತ ಕರೀತಾರೆ. ಇಲ್ಲಿ ದ್ರೌಪದಿಯ ಶಪಥವನ್ನು ಈಡೇರಿಸ್ತಾ ಇದ್ದಾನೆ. ದುಶ್ಯಾಸನ ದ್ರೌಪದಿ ಜಡೆ ಬಿಚ್ಚಿ ಬಟ್ಟೆ ಎಳಿತಾನಲ್ಲ, ಆಗ ಭೀಮ ಪ್ರತಿಜ್ಞೆ ಮಾಡ್ತಾನೆ, ನಿನ್ನ ಕರಳಿಂದ ದ್ರೌಪದಿ ಜಡೆ ಕಟ್ಟಿಸ್ತೀನಿ ಅಂತ. ಆ ದುಶ್ಯಾಸನ ಕೊಂದು ಅವನ ಕರಳು ಎಳೆದು ದ್ರೌಪದಿ ಕೊಟ್ಟರು ಜಡೆ ಕಟ್ಟಿ. ರಸಗಳಲ್ಲಿ ಬೀಭತ್ಸ್ಯ ರಸ ಅಂತ ಕರಿತಿದ್ದಾನೆ. ಅಸಹ್ಯ ಮಿಶ್ರಿತ ಭಯ. ಅದು ಕರಳು ನೋಡಿದರೆ ಅಸಹ್ಯ ಆಗುತ್ತೆ, ಅಷ್ಟೇ ಭಯನೂ ಹುಟ್ಟುತ್ತೆ. ಅದಕ್ಕೆ ಅದನ್ನು ಬೀಭತ್ಸ್ಯ ಅಂತ ಕರೀತಾರೆ. ಬೇಲಲ್ಲಿ ನೋಡಿದ್ವಲ್ಲ, 3 ಹೆಜ್ಜೆ ಭೂಮಿ ಕೇಳಿದಾನಲ್ಲ, ಇಲ್ಲಿ ಅಳೆತ ಮಾಡ್ತಿದ್ದಾನೆ. ಅಲ್ಲಿ ಸಣ್ಣದಾಗಿತ್ತು, ಇಲ್ಲಿ ದೊಡ್ಡದಾಗಿತ್ತು. 1 ಹೆಜ್ಜೆ ಭೂಮಿಗೆ, ಇನ್ನೊಂದು ಹೆಜ್ಜೆ ಆಕಾಶಕ್ಕೆ ಇಡ್ತಾನಲ್ಲ. ಬ್ರಹ್ಮ ಬಂದು ಕಾಲು ತೊಳಿತಾ ಇದ್ದಾನೆ, ಆ ನದಿ ರೀತಿಯಲ್ಲಿ ನೀರು ಇಳಿತಾ ಇದೆ.
ಯಮನ ನದಿ ಅಂತ ಹೇಳಿದ್ರಲ್ಲ, ಯಮಳ ಅಂದರೆ ಅದು. ಅತಿ ಕಲ್ಪನೆಗೆ ಮಿತಿ ಇಲ್ಲ ಅನ್ನೋದಕ್ಕೆ ಸರಸ್ವತಿ ನಾಟ್ಯ ಮಾಡ್ತಾ ಇದ್ದಾಳೆ. ನಿನ್ಗೇನು ಬೇರೆ ಕೆಲಸ ಇಲ್ಲ ಹೋಗಂತೇಳಿ ಹಂಸ ತನ್ನ ಪುಕ್ಕ ಕೆರ್ಕತ್ತಾರೆ. ಹಳ್ಳಿ ಕಡೆ ಹೇಳ್ತಾನೆ ನೋಡಿ, ನಾವಿಲ್ಲಿ ನಾಟ್ಯ ಆಡ್ತಂದ್ರೆ ಕೆಂಬದು ಪುಕ್ಕ ಕರ್ಕೊಂತಂದೆ. ಹಾಗೆ ನೀನು ಹೇಳ್ದಕ್ಕೆ ನೀನು ಡಾನ್ಸ್ ಮಾಡ್ಕ, ನನ್ನ ಕೆಲಸ ನಾನು ಮಾಡ್ಕೊತೀನಿ, ಪುಕ್ಕ ಕ್ಲೀನ್ ಮಾಡಿ. ಇಲ್ಲಿ ಶಿಲ್ಪಿಗಳ ಹೆಸರು ನೋಡಿ, ಮಹಾಬಾಲಕ ಅಂತ. ಇಲ್ಲಿ ಬರೀ ಬಾ ಅಂತ ಇದೆ ನೋಡಿ, ಇಲ್ಲಿ ರೇ ಓಜ ಅಂತ ಇದೆ. ಅಂದ್ರೆ ಎಲ್ಲ ಅಳಿಸೋಗಿರೋದು ಅಥವಾ ಅಷ್ಟೇ ಕೆತ್ತನೆ ಮಾಡಿರೋದು? ಇದು ಕನ್ನಡದ ಅಕ್ಷರ, ಡಾಕ್ಯುಮೆಂಟೆಡ್ ಆಗಿದೆ ಇದು. ಓಜ ಅನ್ನೋದು ಹಳೆಗನ್ನಡದ ಪದ. ಸ್ಥಪತಿಗಳಿಗೆ ನಾವು ಆಚಾರ್ಯ ಅಂತ ಕರಿತೀವಲ್ಲ, ಅದು ಲೋಹದಲ್ಲಿ ಮರದಲ್ಲಿ ಕೆಲಸ ಮಾಡೋರು ಮಾತ್ರ ಆಚಾರ್ಯರು. ಶಿಲ್ಪದಲ್ಲಿ ಕೆಲಸ ಮಾಡೋರು ಸ್ಥಪತಿಗಳು ಅಥವಾ ರೂವಾರಿಗಳು ಅಂತ ಕರಿತೇವೆ. ಅದು ರೂವಾರಿ, ರೇವೋಜ ಅಂತ ಅವನು ಸ್ಥಪತಿ. ಇಲ್ಲಿ ಈ ಥರ ಕೆಲವು ಕಡೆ ಹೆಸರುಗಳಿದೆ. ಇಲ್ಲಿ ಕಾಳಿಯ ರೂಪ ವಿಕರಾಳಿ, ಅವಳಿಗೆ ಭೂತಗಣಗಳು ಅಂತ ಕರಿತೀವಲ್ಲ, ಅಸ್ಥಿಪಂಜರ ಇದೆ. ಗಣೇಶ ನಾಟ್ಯ ಮಾಡ್ತಾ ಇದ್ದಾನೆ. ಆ ನಾಟ್ಯದ ಗತಿಗೆ ಗಂಟೆಗಳು ಅಲ್ಲಾಡ್ತದಲ್ಲ, ಫ್ಲ್ಯಾಂಕಿಂಗ್, ಅದನ್ನು ಕೂಡ ಕಲ್ಲಲ್ಲಿ ತೋರಿಸ್ತು. ಇಲ್ಲಿ ಸೂರ್ಯನಿಗೆ ಇಬ್ಬರು ಪತ್ನಿಯರು, ಉಷಾ ಪ್ರತ್ಯುಷಾ ಅಂತೀವಲ್ಲ, ಒಬ್ಬಳು ಅಲರ್ಟ್ ಆಗಿದ್ದಾಳೆ, ಬೇಟೆ ಆಡಕ್ಕೆ ಹೋಗ್ತಿದ್ದಾಳೆ, ಇವಳು ಮಲಗಕ್ಕೆ ಹೋಗ್ತಿದ್ದಾಳೆ. ಹಗಲು ರಾತ್ರಿ ಸಂಕೇತ. ಇವತ್ತಿನ ಜಡ್ಜಸ್ ಆಗ್ತಾರಲ್ಲ ವೇಷ, ಅವಾಗ ಆ ಥರ ಆಗ್ತಾ ಇದೆ. 12ನೇ ಶತಮಾನದಲ್ಲಿ ಕಾಪಾಲಿಕ ಸನ್ಯಾಸಿಗಳು ಆ ಥರ ಆಗ್ತಾಯಿದ್ರು. ಸ್ವಲ್ಪ ಈ ಡ್ರೆಸ್ಸನ್ನು ಬುದ್ಧಿಸ್ಟ್ ಮಾಂಕ್ ಇವತ್ತು ಕೂಡ ಕಾಪಿ ಮಾಡ್ತಾರೆ. ಕುಶಾಲನಗರ ಕಡೆ ನೋಡ್ತಿರಲ್ಲ ನೀವು, ಬೌದ್ಧರು ಈ ಥರ. ಹಳೆ ಕಾಲದ ಮಾಂತ್ರಿಕ ಸನ್ಯಾಸಿಗಳ ವೇಷ ಅದು. ಒಮ್ಮೆ ಕೃಷ್ಣ ಮತ್ತು ಇಂದ್ರನಿಗೆ ಮಧ್ಯೆ ಯುದ್ಧ ಆಗುತ್ತೆ, ಪಾರಿಜಾತ ಅನ್ನೋ ಹೂವಿನ ಮರಕ್ಕೋಸ್ಕರ. ಆ ಪಾರಿಜಾತ ಹೂ ಸಿಗುತ್ತೆ ಕೃಷ್ಣನಿಗೆ, ತಗೊಂಡೋಗಿ ರುಕ್ಮಿಣಿಗೆ ಕೊಡ್ತಾಳೆ. ಆಗ ಸತ್ಯಭಾಮಿಗೆ ಸಿಟ್ಟು ಬರುತ್ತೆ, ಹೂ ಅವಳಿಗೆ ಕೊಟ್ಟೆ, ನಂಗೆ ಕೊಡಲಿಲ್ಲ, ನಂಗೆ ನಿನ್ನ ಪ್ರೀತಿ ಇಲ್ಲ ನೀನು. ಇಲ್ಲ, ನಿನ್ನ ಮೇಲೆ ಇನ್ನೂ ಪ್ರೀತಿ ಇದೆ, ಮರನೇ ತಂದು ಕೊಡ್ತೀನಿ ಅಂತೇಳಿ ಆ ಪಾರಿಜಾತ ಮರನ ಎತ್ಕೊಂಡ್ಬರ್ತಾ ನನ್ನ ಗಂಡನ ಕೈಲಿ. ಆ ಪಾರಿಜಾತ ಮರ ಇಂದ್ರನಿಗೆ ಸೇರಿದ್ದು. ಇಂದ್ರನ ಹೆಂಡ್ತಿ ಸುಮ್ಮನೆ ಏರಿ ನಾನು ಮರ ಕದ್ಕೊಂಡು ಹೋಗ್ತಾ ಇರೋದು. ಅವನು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಇಂದ್ರನ ಆನೆ ಓಡ್ತಾ ಇದೆ. ಓಡು ರಭಸಕ್ಕೆ ಕಿವಿ ಇದೆಯಲ್ಲ ಫ್ಲಾಪ್ ಆಗಿದೆ ನೋಡಿ, ಕಾಲು ಮಡಿಸ್ಕೊಂಡಿದೆ, ಬಾಲ ಮೇಲೆದ್ದಿದೆ. ಸಾಮಾನ್ಯ ನೀವು ಹಿಂದ್ಗಡೆ ಸೀಟಲ್ಲಿ ಕೂತಿದ್ರೆ ಹಾಂ, ಆ ರೀತಿ ಇಂದ್ರನ ಹೆಂಡತಿ ಹಾರಿದಾಳೆ, ಜಂಪ್ ಆಗುತ್ತಲ್ಲ, ಆ ಜಂಪಿಂಗ್ ಅಂತ ಎಷ್ಟು ಕಲ್ಪನೆ ಮಾಡಿದ್ದಾರೆ ಅವರು. ಈ ಕಲ್ಪನೆಗಳನ್ನ ಒಂದೊಂದು ಮಾತಾಡ್ತಾ ಹೋದ್ರೆ ಮುಗಿಯಲ್ಲ, ಅಷ್ಟು ಸಖತ್ತಾಗಿ. ಕಾಲನ್ನ ಹೊರಳಿಸಿದಾಗ ಕಾಲ್ ಮಧ್ಯೆ ಗೆರೆ ಬೀಳುತ್ತೆ ನೋಡಿ. ಈಚ್ ಆ್ಯಂಡ್ ಎವರಿ ಮೂಮೆಂಟ್ಸ್ ದೇ ಹ್ಯಾವ್ ನೋಟಿಸ್ಡ್. ಎಷ್ಟು ಚೆನ್ನಾಗಿ ಮಾಡಿರ್ಬೋದು. ಅದರಿಂದಲೇ ಬಹುಶಃ ನಾವು ಇನ್ಕ್ರೆಡಿಬಲ್ ಅಂತ ಟೂರಿಸಮ್ ಟೈಟಲ್ ಕೊಟ್ಕೊಂಡಿದ್ದಾರಲ್ಲ. ಇದು ಬಹಳ ಅದ್ಭುತವಾಗಿರೋ ಒಂದು ಕಥಾ ಸನ್ನಿವೇಶ, ಹಾಸ್ಯ ಸನ್ನಿವೇಶ. ಪಾರ್ವತಿಗೆ ಆಸೆ ಆಗುತ್ತೆ, ಶಿವನ ಹತ್ರ ಕೇಳ್ಕೊಳ್ತಾಳೆ, ಅರ್ಜುನ ಯಾರಿಗೂ ಬೆನ್ನು ಹಾಕಿಲ್ಲ, ಅವನ ಬೆನ್ನು ನಾವು ನೋಡಬೇಕು ಅಂತ. ಅರ್ಜುನ ಮಹಾವೀರ, ಕ್ಷತ್ರಿಯರಲ್ಲಿ ಯಾರಿಗಾರು ಬೆನ್ನು ತೋರಿಸಿದ್ರೆ ಅವನು ಸೋತ ಅಂತ ಅರ್ಥ. ಅವನು ಯಾರಿಗೂ ಬೆನ್ನು ತೋರಿಸಿಲ್ಲ ಅಂದರೆ ಯಾರಿಗೂ ಸೋತಿಲ್ಲ ಅವನು ಇಲ್ಲಿವರೆಗೆ ಅಂತ. ಇನ್ನೊಂದು ಕತೆ ಪ್ರಕಾರ ಹೇಳುತ್ತೆ, ಅರ್ಜುನನಿಗೆ 3ನೆಯ ಸ್ತನ ಇತ್ತಂತೆ ಬೆನ್ನಲ್ಲಿ. ಈ ಗಾಟ ನಿಪ್ಪಲ್, ತ್ರಿಸ್ತನಿ ಅಂತೇಳಿ ಅವನಿಗೆ ಹೆಸರು. ಆದ್ದರಿಂದ ಅವನು ಯಾರಿಗೂ ಬೆನ್ನು ತೋರಿಸ್ತಿಲ್ಲ ಅಂತ ಕತೆಗಳು ಅನ್ನೋದು ಒಂಥರ ಬರ್ತಾರೆ. ಆಗ ಶಿವ ಹೇಳ್ತಾನೆ ಪಾರ್ವತಿಗೆ, ಸಮಯ ಬಂದಾಗ ನಿನಗೆ ತೋರಿಸ್ತೀನಿ ಇರೋದು. ಇಲ್ಲಿ ಅರ್ಜುನ ತಪಸ್ಸನ್ನು ಮಾಡ್ತಾ ಇದ್ದಾನೆ ಪಾಶುಪತ ಆಶ್ರಯಿಸ್ಕೊಳ್ಳೋದಕ್ಕೆ. ಇವನನ್ನು ಪರೀಕ್ಷೆ ಮಾಡಬೇಕು, ಪಾರ್ವತಿ ಆಸೆ ಈಡೇರಿಸಬೇಕು. ಎರಡೂ ಉದ್ದೇಶದಿಂದ ಶಿವ ಒಂದು ಇಲ್ಯೂಷನ್ ಮಾಡ್ತಾನೆ, ಒಂದು ಹಂದಿಯನ್ನು ಸೃಷ್ಟಿ ಮಾಡ್ತಾನೆ. ಆ ಶಿವ ಬೇಟೆಗಾರನ ರೂಪ ಹಾಕುತ್ತಾನೆ, ಕಿರಾತ ಅಂತ ಕರೀತಾರೆ ಬೇಟೆಗಾರನ. ಈ ಋಷಿಮುನಿಗಳಿಗೆ ಹಂದಿ ತೊಂದರೆ ಕೊಟ್ಟಾಗ ಇವರು ಅರ್ಜುನನ ಕರ್ಕೊಂಬರ್ತಾರೆ. ಆ ಸಂದರ್ಭ ಅವನು ಬರ್ತಾನೆ, ಕಿರಾತ ರೂಪದ ಶಿವ. ಇಬ್ಬರು ಬಿಟ್ಟ ಬಾಣದಿಂದ ಇದು ಸತ್ತೋಗುತ್ತೆ. ನಾಕೊಂದೆ ಅಂತ ಜಗಳ ಶುರುವಾಗುತ್ತೆ. ಆಗ ಶಿವ ನಟನೆ ಮಾಡ್ತಾನೆ, ಬಿಲ್ಲು ಇದ್ದಲ್ಲಿ ನಾ ಸೋತೆ, ಆದರೆ ಕುಸ್ತಿ ಆಡೋಣ ಬಾ ಅಂತ. ಮಲ್ಲಯುದ್ಧ ಆಡೋಣ. ಕುಸ್ತಿ ಆಡೋದಕ್ಕೆ ಹೋಗ್ತಾರೆ. ಕುಸ್ತಿ ಆಡ್ಬೇಕಾದ್ರೆ ಒಂದು ನಿಬಂಧನೆ ಏನಪ್ಪ, ಯಾರು ತಗ್ಗಿ ಬೀಳ್ತಾರ ಅವ್ರು ಸೋತಂಗೆ. ಆಗ ಶಿವ ನಾಟಕ ಮಾಡಿ ತಗ್ಗಿ ಬಿದ್ದಿದ್ದಾನೆ. ಅರ್ಜುನ ಮೇಲೆ ಬರ್ತಾನಲ್ಲ, ಆಗ ಪಾರ್ವತಿಗೆ ತನ್ನ ಕಾಲಿಂದ ತಿವಿತಾ ಇದ್ದಾನೆ ಶಿವ. ನೋಡೆ ಬೇಗ ಅಂತ. ಅವಳು ನೋಡಾದ್ಮೇಲೆ ಕೈ ಎತ್ತಾಳೆ, ನಾನು ನೋಡಾಯ್ತು ನೀವು ಹೇಳ್ರಿ ಅಂತ. ಅಂದರೆ ಆಸೆ ಅಂತಕ್ಕಂಥದ್ದು ದೇವ್ರಿಗೂ ಬಿಟ್ಟಿಲ್ಲ ಅಂತ. ಅದನ್ನೇ ಶಂಕರಾಚಾರ್ಯ ಹೇಳಿರು, ಕೋಪಿನ ಮುಂಚತಿ ಆಶಾ ಪಾಶ ಅಂತ. ಆಸೆ ಅನ್ನೋ ಪಾಶ ಯಾರನ್ನೂ ಬಿಟ್ಟಿಲ್ಲ ಅಂತ. ಜಗನ್ಮಾತೆ ಪಾರ್ವತಿ, ಅವಳಿಗೂ ಆಸೆ ಆಯ್ತಂತೆ. ಇದು ವಾಲಿ
ಸಂಹಾರ. ವಾಲಿ ಮತ್ತು ಸುಗ್ರೀವ ಯುದ್ಧ ಮಾಡ್ತಾ ಇರ್ತಾರೆ. ವಾಲಿಯ ಎದುರು ಭಾಗದಲ್ಲಿ ಬಂದವರ ಅರ್ಧ ಶಕ್ತಿ ವಾಲಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಆ ಥರ ಒಂದು ವರ ಇತ್ತು ಅವನಿಗೆ. ಅದಕ್ಕೆ ವಾಲಿನ ಯಾರು ಕೂಡ ಎದುರುಗಡೆ ನಿಂತ್ಕೊಂಡು ಗೆಲ್ಲಕ್ಕಾಗ್ತಿರಲ್ಲ. ರಾಮ ಹಿಂದ್ಗಡೆಯಿಂದ ಅವನ್ನ ಸಂಹಾರ ಮಾಡೋದು. ಇದು ಕಥೆಗಳ ಪ್ರಕಾರ. ಆದರೆ ನಮ್ಮ ಶರೀರಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ಶರೀರನೇ ಒಂದು ರಾಮಾಯಣ. ರಾಮ ಅನ್ನೋದು ಶರೀರ. ರಾಮನಿಗೆ ಸುಗ್ರೀವ ಸಖ್ಯ ಆಯಿತು. ಗ್ರೀವ ಅಂದರೆ ಕಂಠ. ಒಳ್ಳೆಯ ಕಂಠ ನಮಗಿದ್ರೆ ಯಾರು ಬೇಕಾದ್ರೂ ಫ್ರೆಂಡ್ ಆಗ್ತಾರೆ. ಹನುಮಾನ್, ಹನು ಅಂದರೆ ಈ ಭಾಗ. ಇದನ್ನು ನಾವು ಚೆನ್ನಾಗಿ ಉಟ್ಕೊಂಡ್ರೆ ಬಾಯಿ ಚೆನ್ನಾಗಿದ್ರೆ ಊರು ಚೆಂದ ಅಂತ ಗಾದೆ ಇದೆ. ಯಾರು ಬೇಕಾದ್ರೂ ಸಿಗ್ತಾರೆ, ಯಾರಿಗೆ ನಾವು ದಾಸರು ಆಗ್ಬೋದು. ಆಂಜನೇಯ ದಾಸನಾದ. ರಾಗದ್ವೇಷಾದಿಗಳು ಜಾಸ್ತಿ ಇರೋರೆ ರಾವಣ. ಆ ರಾಮ ಈ ರಾಗದ್ವೇಷಾದಿಗಳನ್ನು ಸಂಹಾರ ಮಾಡಬೇಕು. ಅವನಿಗೇನು 16 ಥರ ಆಸೆ ಅಂತೀವಲ್ವ, ಅದೇ 16 ತಲೆ ರಾವಣನಿಗೆ. ಅದನ್ನು ಸಂಹಾರ ಮಾಡೋದು. ವಾಲಿಯನ್ನು ಯಾಕೆ ಹಿಂದ್ಗಡೆಯಿಂದ ಹೊಡೆದ ಅಂದರೆ ಅಪಾನ ವಾಯು. ಸ್ವಲ್ಪ ಆಡು ಭಾಷೆಯಲ್ಲಿ ಹೇಳಿದರೆ ನಾವು ಅತಿ ಗ್ಯಾಸ್ ಆದಾಗ ಹಿಂದ್ಗಡೆಯಿಂದ ಹೋಗುತ್ತೆ ನೋಡಿ, ಹೋಸ್ಬಿಡೋದು, ಅದೇ ವಾಲಿ. ವಾಯು ಅಂತೀವಿ. ಹಿಂದ್ಗಡೆಯಿಂದಲೇ ಹೋಗ್ಬೇಕದು. ಅದಕ್ಕೆ ವಾಲಿನ ಹಿಂದ್ಗಡೆಯಿಂದ ಸಂಹಾರ. ಇದು ಶರೀರದ ರಾಮಾಯಣ, ಅರ್ಜುನ ರಾಮಾಯಣ. ಇಲ್ಲಿ ಮೇಲ್ಗಡೆ ಚಕ್ರ ಇದೆ ನೋಡಿ. ಚಕ್ರದ ಒಳಗಡೆ ಒಂದು ಚಕ್ರ ಇದೆ. ಆ ಚಕ್ರ ಇಲ್ದರೆ ಯಾವುದೇ ಮೆಷಿನರೀಸ್ ಇಲ್ಲ ಇವತ್ತು. ಸ್ಪ್ರಾಕೆಟ್ ವೀಲ್, ಎನಿ ಮೋಟರ್ ಶುಡ್ ಹ್ಯಾವ್ ಲೈಕ್ ದಿಟ್. ಅಂದರೆ ಆ ಕಾಲದಲ್ಲಿ ಈ ಟೆಕ್ನಾಲಜಿ ನಮ್ಮವ್ರಿಗೆ ಗೊತ್ತಿತ್ತು, ಸ್ಪ್ರಾಕೆಟ್ ವೀಲ್. ಈ ಥರದ ಅಟುಗುಳಿ ಮನೆಗಳು, ಚೆನ್ನಮನೆ ಅಂತ ಕರಿತೀವಲ್ಲ, ಬೇಕಾದಷ್ಟಿದೆ ಇಲ್ಲಿ. ಎಲ್ಲ ಟೈಮ್ ಪಾಸ್ಗೆ ಜನ ಇನ್ನು ಹೆಂಗಿದ್ದಿರ್ಬೋದ್ಲೆಕ್ಕಾಗಲಿ. ಇದು ನೆಗ್ಲೆಕ್ಟ್ ಆಗಿತ್ತಲ್ಲ, ನೋಡ್ಕೊಳ್ಳೋರು ಯಾರೂ ಇಲ್ಲ. ಇಲ್ಲಿ ಕೂತ್ಕೊಂಡು ಅಷ್ಟು ಆಳ ಗುಂಡಿ ಮಾಡೋ ತನಕ ಯಾರೂ ನೋಡಿಲ್ಲ. ಇಲ್ಲಿ ಬೇಲೂರಲ್ಲಿ ಇದ್ದದ್ದು ಮತ್ತೊಂದು ರಿಪೀಟ್ ಆಗ್ತದೆ. ಕೋತಿ ಬಂದು ಅವಳ ಸೀರೆ ಹಿಡ್ಕೊಂಡು ಎಳಿತಿರೋದು. ಅವಳು ಓಡ್ತಾ ಇದ್ದಾಳೆ. ಓಡ್ಬೇಕಾದ್ರೆ ಚಪ್ಪಲಿ ಮತ್ತು ಕಾಲಿಗೆ ಮಧ್ಯೆ ಜಾಗ ಬಿಡುತ್ತಲ್ಲ, ಈ ಗಿಣಿ ಅವಳ ಇರುವ ಹಣ್ಣನ್ನು ಕೇಳಬೇಕು. ಕೈಲಿ ಹಣ್ಣಿದೆ, ಕೊಟ್ಟಿಲ್ಲ, ಮರ್ತಿದ್ದಾಳೆ, ಎಲ್ಲೋ ನೋಡ್ತಾ ಇದ್ದಾಳೆ. ಅದಕ್ಕೆ ಅವಳು ಸರ ಹಿಡ್ಕೊಂಡು ಎಳಿತಾ ಇದೆ, ಅಟ್ರಾಕ್ಷನ್ ಮಾಡಲಿ. ಅತಿ ಸುಂದರವಾಗಿರ್ತಕ್ಕಂಥ ಕಲ್ಪನೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತೀವಲ್ಲ ಇಂಗ್ಲೀಷಲ್ಲಿ. ಭೈರವನ ಕೈನಲ್ಲಿ ತಲೆಬುರುಡೆ ಇದೆ. ಆ ತಲೆಬುರುಡೆಯಿಂದ ರಕ್ತ ಬರ್ತಾ ಇದೆಯಲ್ಲ, ಅದನ್ನು ನಾಯಿ ಕುಡಿಯೋಕ್ಕೆ ನೆಗಿತಾ ಇದೆ. ಆದರೆ ಅದೊಂದು ಪಿಶಾಚಿ ಇದೆಯಲ್ಲ, ನಾಯಿನ ಎಳೆದು ಹಿಡ್ಕೊಂಡು ಒಂದು ಮೂಳೆ ಪೀಸನ್ನು ಅದಕ್ಕೆ ಕೊಟ್ಟು ತಾನು ರಕ್ತ ಕುಡಿತಾ ಇದೆ. ಕಾಂಪಿಟೇಷನ್. ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡಿದ ಶಿಲ್ಪಿಯಲ್ಲಿ. ಆ ಸ್ಕೆಲಿಟನ್ ಬಾಡಿ ಇದೆಯಲ್ಲ, ಅದೇ ಭೂತ. ಕೈನಲ್ಲಿ ಮೂಳೆ ತುಂಡು ಕೊಟ್ಟು ಆ ತಲೆ ಕೊಟ್ಟಿದೆ, ನಾಯಿನ ಎಳೆದು ಹಿಡ್ಕೋತಾ ಇದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಈ ರೀತಿಯ ಮಠಗಳನ್ನು ಮಾಡಿದ್ದಾರೆ. ಇಲ್ಲಿದ್ದು ಆದಮೇಲೆ ಬೇಲೂರಲ್ಲಿ ಅಡಿಷನ್ ಮಾಡಿರೋನಲ್ಲ, ಸ್ವಲ್ಪ ಮಾಡಿಫಿಕೇಶನ್ ಚೆನ್ನಾಗಿ ಮಾಡಿದ್ದಾನೆ. ಅಲ್ಲಿ ಬಾಲ್ಕನಿ ಟೈಪ್ ಮಾಡಿದ್ದಾನೆ. ಇಲ್ಲ ಅವಿಲ್ಲ. ಇದು ವಿಷ್ಣುವರ್ಧನ್ ಕಾಲಘಟ್ಟದಲ್ಲೇ ಮಾಡಿದ್ದ? ಏನು ಹೇಳಿ? ವಿಷ್ಣುವರ್ಧನ್ ಕಾಲಘಟ್ಟದಲ್ಲೇ ಮಾಡಿದ್ದ ಇದು. ಅದೇ ಅವನದೇ ಕಾಲ, 4 ವರ್ಷ ವ್ಯತ್ಯಾಸ ಅಷ್ಟೇ. ಅದು 1117, ಇದು 1121. ಇದನ್ನೊಬ್ಬ ಕೇತುಮಲ್ಲ ಅಂತ ದಂಡನಾಯಕ ರಾಜನಿಗೆ ಕೊಡುಗೆ ಕೊಟ್ಟಿದ್ದು, ಗೆದ್ದಿದ್ದಕ್ಕೋಸ್ಕರ. ಎಷ್ಟು ಎಕರೆ ಇದೆ ಸರ್ ಇದು? ಇದು ಈಗ ಗಾರ್ಡನ್ ಗಿಂಡಿ ಎಕ್ಸ್ಟೆಂಡ್ ಆಗಿ ಜಾಸ್ತಿ ಇದೆ. ಬೇಸಿಕಲ್ಲಿ ಇದು ಕೂಡ 3 ರಿಂದ 4 ಎಕರೆಲಿ ಇತ್ತು. ಈಗ ಗಾರ್ಡನ್ ಎನ್ಕ್ವೈರ್ ಮಾಡ್ಕೊಂಡು ಗಾರ್ಡನ್ ಮಾಡಿದೆ. ಕೆರೆ ತನಕ ಎನ್ಕ್ರೋಚ್ ಆಗಿದೆ. ಇದು ನಕ್ಷತ್ರಾಕಾರದಲ್ಲೇ ಇರೋದು. ಇವೆಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಂಟ್ರೋಲ್. ಈಗ 1.5 ವರ್ಷದಿಂದ ಯುನೆಸ್ಕೋಗೆ ಸೇರಿಕೊಂಡಿದೆ, ವರ್ಲ್ಡ್ ಹೆರಿಟೇಜ್ಗೆ. ಇದು ಮಹಾಭಾರತದ ಪದ್ಮವ್ಯೂಹ ಅಂತೀವಲ್ಲ, ಅಭಿಮನ್ಯು ಚಕ್ರವ್ಯೂಹ. ಒಳಗಡೆ ಹೋಗಲಿಕ್ಕೆ ಕೃಷ್ಣ, ಅರ್ಜುನ ಮತ್ತು ದ್ರೋಣ 3 ಜನಿಗೆ ಮಾತ್ರ ಗೊತ್ತಿತ್ತು. ದ್ರೋಣರೇ ಅದನ್ನು ರಚನೆ ಮಾಡೋದು, ಟ್ರ್ಯಾಂಪ್ ಮಾಡೋಕ್ಕೆ. ಅಭಿಮನ್ಯುಗೆ ಒಳಗಡೆ ಹೋಗೋದು ಗೊತ್ತಿತ್ತು. ತಾಯಿಯ ಹೊಟ್ಟೆ ಒಳಗಿದ ಕಥೆ ಕೇಳಿ. ಹೊರಗಡೆ ಬರೋಕ್ಕೆ ಗೊತ್ತಿರಲಿಲ್ಲ. ಒಳಗಡೆ ಹೋಗಿ ಹತನಾಗ್ತಾನೆ. ರಥ ಓಡ್ತದಲ್ಲ, ಆ ಗ್ಯಾಲಪಿಂಗ್ ಮೂಮೆಂಟ್ಸ್ ಎಷ್ಟು ಚೆನ್ನಾಗಿ ತೋರಿಸಿದ ನೋಡಿ ಇಲ್ಲಿ. ಸಾಮಾನ್ಯ ರಥ ಹೋಗ್ಬೇಕಾರೆ ಹಿಂಗೆ ಆತಲ್ಲ, ಸಿಂಗಲ್ ಬೇಸಿದ್ರೆ. ಬೇಲೂರಲ್ಲಿ ಭೀಮ ಆನೆ ಜೊತೆ ಆಟ ಆಡ್ತಾ ಇದ್ನಲ್ಲ, ಇಲ್ಲಿ ಆನೆನ ಕೊಂದು ಹಿಂದೆ ಎಸಿತಾನೆ. ಯುದ್ಧರಂಗದಲ್ಲಿದ್ದಾನೆ. ಆನೆನ ಹೊಡೆದು ಹಿಂದೆ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಆನೆಗಳ ರಾಶಿ ಆಕಾಶದವರೆಗೂ ಹೋಗಿದೆ ಅಂತೇಳಿ ಮೋಡ ಆಟ ಬಂದಿದೆ ನೋಡಿ. ಇಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಕೂತಿರ್ತಕ್ಕಂಥದ್ದು. ಆಭರಣಗಳ ಅಲಂಕಾರ 3D ನಲ್ಲಿ ಮಾಡಿದ್ದಾರೆ ಅನ್ನಲ್ಲ.
ಇದು ಅನ್ಫಿನಿಶ್ಡ್ ಮಕರ ತೋರಣ ಆ ಕಡೆ ಇತ್ತಲ್ಲ, ಅದೇ ಥರ ಕೆತ್ತನೆ ಪೂರ್ತಿ ಆಗಿಲ್ಲ ಇದು. ಬೇಲೂರು ನೋಡಿದ್ದು ಮತ್ತೊಂದು ರಿಪೀಟ್ ಆಗ್ತದೆ. ಇಲ್ಲಿ ರಾವಣ ಕೈಲಾಸ ಎತ್ತುತ್ತಾನಲ್ಲ, ಅಂದರೆ ಅಲ್ಲಿಗಿಂತ ಸ್ವಲ್ಪ ದೊಡ್ಡದಾಗಿದೆ, ಕಲ್ಪನೆ ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಇಲ್ಲಿ ತ್ರಿಮೂರ್ತಿಗಳು ಕೂಡ ಇದ್ದಾರೆ. ಇಲ್ಲಿ ಗರುಡ ಕಾಣುತ್ತಾ ನೋಡಿ, ಮೇಲೆ ವಿಷ್ಣು ಲಕ್ಷ್ಮಿ ಕೂತಿದ್ದಾರೆ. ಆ ಕಡೆ ಹಂಸದ ತಲೆ ಕಾಣುತ್ತೆ ನೋಡಿ, ಬ್ರಹ್ಮ ಸರಸ್ವತಿ ಇದೆ. ಅಲ್ಲಿ ತ್ರಿಲೋಕವನ್ನು ಎತ್ತಿದ್ದಾನೆ. ಇಲ್ಲಿ ರಾಕ್ಷಸನ ಸಂಹಾರ ಮಾಡ್ತಿದ್ದಾರೆ, ಡೆಮನ್ ಆಫ್ ಡಾರ್ಕ್ನೆಸ್, ಅಂಧಕಾಸುರ ಅಂತ ಕರಿತೇವೆ. ಅಂಧಕಾಸುರನ ಸಂಹಾರ ಮಾಡಿ ಮೇಲೆ ನಾಟ್ಯ ಮಾಡ್ತಾ ಇರೋದು. ಕಿವಿಯ ಆಭರಣಗಳು ತುಂಬ ಚೆನ್ನಾಗಿದೆ. ಹಿಂದೆ ಇಲ್ಲಿ ಒಬ್ಬಳು ಕೆನಡಾದಿಂದ ಬಂದಿದ್ಲು ರಿಸರ್ಚ್ ಮಾಡೋಕ್ಕೆ, ವಾಟ್ ಅಬೌಟ್ ದ ಸನ್ಫ್ಲವರ್ ಅಂತ, ಸೂರ್ಯಕಾಂತಿ ಹೂವು. ಅವ್ನ ಕಿವಿ ಒಳಗಡೆ ಡಿಸೈನ್ ಇದೆ ನೋಡಿ, ಸೇಮ್ ಸೂರ್ಯಕಾಂತಿ ಕಂಡಂಗೆ ಕಾಣುತ್ತೆ. ಏನಾದ್ರು ಸಂಬಂಧ ಇದೆಯೋ ಅದಕ್ಕೂ ಅಂತ ಹುಡುಕೊಂಡ್ ಬಂದಿದ್ಲಿ ಇಲ್ಲಿ ಕೆನಡಾದಿಂದ. ಇಷ್ಟು ವಿಷಯಗಳು ಇಲ್ಲಿರೋರಿಗೆ ಗೊತ್ತಿರಲ್ಲ, ಅಲ್ಲ, ಹೂವಿನ ಡಿಸೈನ್ ಗೊತ್ತಾಗೋದು ಯಾರು ಅದ್ರ ಹಿಂದೆ ಬೀಳ್ತಾರೆ ಅವಾಗ ಮಾತ್ರ. ಕ್ರಿಸ್ಟಿ ಇವಾನ್ಸ್ ಅಂತೇಳಿ ಅವಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಡಾಕ್ಟರೇಟ್ ತಗೊಂಡ್ಳು. ಇಲ್ಲಿ ಬ್ರಹ್ಮ ಶಿವ ವಿಷ್ಣು ರಿಪೀಟಿಂಗ್ ತ್ರಿಮೂರ್ತಿಗಳು. ಗಣೇಶನಿಗೆ ಸಾಮಾನ್ಯ ಸೊಂಡ್ಲು ಎಡಗಡೆ ಇರ್ತದಲ್ಲ, ಇಲ್ಲಿ ಬಲಗಡೆ ಇದೆ. ಸಾಮಾನ್ಯ ಗಣೇಶನ್ ನೋಡಿದ ಕೂಡಲೇ ನಮಗೆ ನಗು ಬಂದ್ಬಿಡ್ತದೆ. ಯಾವುದೇ ಧರ್ಮದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಸ್ವಾತಂತ್ರ್ಯತೆ ನಮ್ಮ ಧರ್ಮದಲ್ಲಿದೆ. ದೇವರುಗಳನ್ನು ಕೂಡ ನಾವು ಬೈತೀವಿ. ಗಣಪತಿಗೆ ಡುಮ್ಮ ಅಂತೀವಿ, ಡೊಳ್ಳೊಟ್ಟೆ, ಲಂಬೋದರ, ಸಂಸ್ಕೃತ ಹೇಳ್ತೀವಿ, ಬೇರೆ ಯಾರಿಗೆ ಅರ್ಥ ಆಗಲ್ಲ ಅಷ್ಟೇ. ದೊಡ್ಡದಾದ ಹೊಟ್ಟೆ ಇದೆ, ಉದ್ದವಾದ ಮೂಗು, ಮೊರದಗರದ ಕಿವಿ ಅಂತೀವಿ, ಕಿವಿ ದೊಡ್ಡದು ಅಂತ. ಆದರೂ ಕೂಡ ಅದರಲ್ಲಿ ಅರ್ಥ ಇದೆ. ಗಣೇಶನಿಗೆ ಹೊಟ್ಟೆಯನ್ನು ಸ್ವಲ್ಪ ದೊಡ್ಡದಾಗಿ ತೋರಿಸಿದ್ದಾರೆ. ಇಟ್ ಇಸ್ ಅ ಸಿಂಬಲ್ ಆಫ್ ಅಬಾಂಡೆನ್ಸ್, ಸಮೃದ್ಧಿಯ ಸಂಕೇತ. ಯಾವಾಗ ಎಲ್ಲವೂ ಸಮೃದ್ಧಿ ಆಗಿರುತ್ತೋ ಆವಾಗ ನಾವೇನಾದ್ರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಯೋಚನೆ ಮಾಡೋದಕ್ಕೆ ಮುಂಚೆ ಉಸಿರು ಹೇಳ್ಕೊತೀವಲ್ಲ, ಹಾಗಾಗಿ ಮೂಗು ಉದ್ದ ಇರುತ್ತೆ, ಕಿವಿ ದೊಡ್ಡದಾಗಿರುತ್ತೆ. ಸಾಮಾನ್ಯ ಮನೆಯಲ್ಲಿ ಅಜ್ಜಿರಿದ್ರೆ ಹೇಳ್ತಾರೆ ಕಿವಿ ದೊಡ್ಡದು ಮಾಡ್ಕೊಂಡು ಕೇಳಬೇಕು ಅಂತ. ಎನ್ರಿಚ್ ನಾಲೆಡ್ಜ್. ಅವನ ಶರೀರಕ್ಕೆ ಕಂಪೇರ್ ಮಾಡಿದಾಗ ಕಣ್ಣು ಸ್ಕ್ವಿಂಟ್ ಇರುತ್ತೆ. ನಾವು ನೋಡಿದಾಗ ಅದು ಸರಿಯಾಗಿ ಕಾಣದೇ ಇದ್ದರೆ ಸ್ಕ್ವಿಂಟ್ ಮಾಡ್ಕೊಂಡು ನೋಡ್ತೀವಲ್ಲ, ಫಾರ್ ಬೆಟರ್ ಅಬ್ಸರ್ವೇಷನ್. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವನಿಗೆ ವಾಹನ ಇಲಿಯನ್ನು ಕೊಟ್ಟರು, ಪುಟ್ಟ ಇಲಿ, ದೊಡ್ಡದಾದ ಗಣಪತಿಗೆ. ಅದರ ಅರ್ಥ ಇಲಿ ಸುಮ್ಮನೆ ಕೂತಿರಲ್ಲ, ಕೀಪ್ ಆನ್ ಸರ್ಚಿಂಗ್. ನಾವು ಇಲಿಯ ಥರ ಸರ್ಚ್ ಮಾಡಿದರೆ ವಿ ಕ್ಯಾನ್ ಕ್ಯಾರಿ ದ ಮೌಂಟ್ ಆಫ್ ನಾಲೆಜ್. ಜ್ಞಾನದ ಬೆಟ್ಟವನ್ನೇ ಹೊತ್ಕೊಂಡು ಹೋಗ್ಬೋದು ಇಲಿ ಥರ ಹುಡುಕಿದ್ರೆ. ಬಹುಶಃ ಆದ್ದರಿಂದ ನಮ್ಮ ಕಂಪ್ಯೂಟರ್ ಕೂಡ ಮೌಸ್ ಮೇಲೆ ಹೋಗಿ. ಬೇಲೂರಿನಲ್ಲಿ ಇಲ್ಲದು ಇಲ್ಲಿದೆ ಎರಾಟಿಕ್ ಫಿಗರ್ಸ್. ನಮ್ಮಲ್ಲಿ ಪುರುಷಾರ್ಥಗಳು ಅಂತ ಕರಿತೇವೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಕರಿತೀವಲ್ಲ. ಮೋಕ್ಷಕ್ಕೆ ಮೊದಲು ಕಾಮ ಕೂಡ ಬೇಕು. ಕಾರಣ ಏನಂದರೆ ಪ್ರಪಂಚ ಮುಂದುವರಿಬೇಕು. ಕಾಮ ಇಲ್ದಲೇ ಪ್ರಪಂಚ ಮುಂದುವರಿಯಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಹಿಂದೆ ಹೇಳ್ತಾಯಿದ್ರು, ಪುತ್ರ ವಿಹೀನಸ್ಯ ಗತಿರ್ನ ಆಸ್ತಿ ಅಂತ. ಮಕ್ಕಳಿಲ್ಲದಾರಿಗೆ ಮೋಕ್ಷ ಇಲ್ಲ ಅಂತ. ಅಂದರೆ ನೀನು ಹೋಗ್ಬೇಕು, ಮೋಕ್ಷ ನಿಂಗೆ ಸಿಗಬೇಕು ಅಂದರೆ ನಿನ್ನ ಕಡೆಯಿಂದ ಒಬ್ರು ಇರಬೇಕಿಲ್ಲಿ. ಅದಕ್ಕೆ ಎರಾಟಿಕ್ ಫಿಗರ್ಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಶಿವನ ಆರಾಧಕರಲ್ಲಿ ಓಪನ್ ಸೆಕ್ಸ್ ಜಾಸ್ತಿ ಇಷ್ಟಪಡ್ತಿದ್ರು. ಕಾಲಭೈರವರು, ಕಾಲಾಮುಖರಿದ್ದಾರಲ್ಲ, ಅಗೋರಿಗಳು, ಆ ಥರ. ಹಾಗಾಗಿ ದೇವಸ್ಥಾನಗಳಲ್ಲಿ ಸೆಕ್ಸ್ ಫಿಗರ್ ಕೂಡ ತೋರಿಸ್ತಾರೆ. ಅದು ಕೂಡ ಇರಬೇಕು ಅಂತ. ಆದರೆ ವಿಷ್ಣು ದೇವಸ್ಥಾನದಲ್ಲಿ ಅದು ಜಾಸ್ತಿ ತೋರಿಸಲ್ಲ. ಕಾರಣ ಏನಂದರೆ ವಿಷ್ಣು ಸ್ವಲ್ಪ ಮಡಿ ಮೈಲಿಗೆ ಜಾಸ್ತಿ, ಶಿವನಿಗೆ ಅದಿಲ್ಲ. ಹಳ್ಳಿ ಕಡೆ ಭಾಷೆಯಲ್ಲಿ ಹೇಳ್ತವೆ, ಗಂಗೆಗೆ ಕಟ್ಟಿಲ್ಲ, ಲಿಂಗಕ್ಕೆ ಮುಟ್ಟಿಲ್ಲ ಅಂತ. ಈಶ್ವರನಿಗೆ ಅದೇನಿಲ್ಲ ಅಂತ. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡೋದು. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಕಡಿತಾರಲ್ಲ, ಸಮುದ್ರ ಮತನ ಇಲ್ಲಿ ಆಟ ಆಡಿದಾರೆ, ಇವ್ರ ತಲೆಯನ್ನು ಹಾಳು ಮಾಡಿರೋದು. ಕ್ರ್ಯಾಕ್ ಬಂದಿರ್ಬೋದು ಅಥವಾ ಒಡೆದಿರ್ಬೋದು. ಇಲ್ಲೊಂದು ನೀತಿ ಇದೆ. ಈ ಮರಗಳಿದೆಯಲ್ಲ, ಆ ಮರಗಳಿಂದ ಸಂಗ್ರಹ ಮಾಡಿದ್ದಾನೆ ಟೋಡಿ, ಶೇನ್ ತಿಂತೀವಲ್ಲ, ಅದನ್ನು ಒಂದು ಪಕ್ಷಿ ಕುಡಿತಾ ಇದೆ. ಹಿಂದ್ಗಡೆ ಹಾವಿದೆ. ಪಕ್ಷಿ ರೀತಿಯಲ್ಲಿ ಕುಡಿದ್ರೆ ವಿ ಫ್ಲೈ ಇನ್ ಸ್ಕೈ. 4 ಕಾರಿಗೆ ಕುಡಿಬೋದು. ಅದನ್ನು ಜಾಸ್ತಿ ಕುಡಿದ್ರೆ ಇಟ್ಸ್ ಆ್ಯಸ್ ವ್ಯಾನಮ್ ಆಸ್ ಬೈಟ್ ಆಫ್ ಎ ಸ್ನೇಕ್. ಅಧಿಕಸ್ಯ ಅಮೃತಂ ವಿಷಮ್ ಅಂತ ಕೂಡ ಹೇಳ್ತಾರೆ. ಅಮೃತ ಕೂಡ ಜಾಸ್ತಿ ತೊಗೊಂಡ್ರೆ ವಿಷ ಆಗುತ್ತೆ. ಇಲ್ಲೂ ಕೂಡ ಕಿಟಕಿಗಳನ್ನು ಆಮೇಲೆ ಸೇರಿಸಿರೋದು. ಹಾಗಾಗಿ ನಿಮಗೆ ಪ್ಯಾಚ್ ವರ್ಕ್ ಗೊತ್ತಾಗ್ತು ನೋಡಿ, ಕ್ಲೀನಾಗಿ ಸ್ಲೈಟ್ ಟೈಪ್ ಫಿಕ್ಸ್ ಮಾಡಿ ಸಿಮೆಂಟ್ ಹಾಕಿರೋದು. ದೇವಸ್ಥಾನ ಮೂಲತಃ ಕಟ್ಟಿದಾಗ ಆ ರೀತಿ ಇತ್ತು. ಈ ಸುತ್ತ ಸೀಟ್ಸ್ ಇದೆಯಲ್ಲ, ಅದು ಹಿಂಗಡೆ ಸ್ವಲ್ಪ ಸ್ಲೋಪಿ ಇದೆ ಹೊರಿಕೊಳ್ಳೋಕೆ. ಅದೇ ಥರ ಇದು ಎಲ್ಲ ಇತ್ತು. ಈ ಕಿಟಕಿಗಳನ್ನೆಲ್ಲ ಹಾಕಿದ್ದು ಟು ಪ್ರೊಟೆಕ್ಟ್ ದ ಟೆಂಪಲ್ ಎಕ್ಸ್ಟರ್ನಲ್ ಅಟ್ಯಾಕ್.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.